ಸ್ವರೂಪ್ ಅನ್ನೋ ಹೆಸರು ನನಗೆ ಗೊತ್ತೇ ಇಲ್ಲ ಅಂತಾರೆ ರೇವಣ್ಣ ಅವರು. ಅಲ್ಲಿಗೆ ಏನು ಹೇಳಕ್ಕೆ ಹೊರಟಿದ್ದಾರೆ ರೇವಣ್ಣ ಅವರು ಅಂದರೆ ಇನ್ನೂ ಶಮನಗೊಳ್ಳಿಲ್ಲ ಅಂತ. ಆ ಸುದ್ದಿಗೆ ಬರ್ತೀವಿ. ಇನ್ನು ವರುಣಕ್ಕೆ ಹೋದರೆ, ವರುಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಅಕಸ್ಮಾತ್ ವಿಜೇಂದ್ರ ಅವ್ರನ್ನ ಸ್ಪರ್ಧೆಗೆ ಇಳಿಸ್ಬಿಟ್ರೆ ಹೆಂಗೆ? ಸಿದ್ದರಾಮಯ್ಯನವರು ವರುಣ ಸೇಫ್ ಸೀಟು ಅಲ್ಲಿ ತೊಗೊಂಡ್ಬಿಟ್ರೆ ಅವ್ರು ರಾಜ್ಯಾದ್ಯಂತ ಪ್ರವಾಸ ಮಾಡ್ಬೋದು, ಬೇರೆ ಬೇರೆ ಕಡೆ ಹೋಗಿ ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡ್ಬರ್ಬೋದು, ಬೇರೆ ನಾಯಕರಿಗೆ ಸಹಾಯ ಆಗುತ್ತೆ, ಪಕ್ಷಕ್ಕೆ ಸಹಾಯ ಆಗುತ್ತೆ. ಆದರೆ ಅವ್ರನ್ನೇ ಅಲ್ಲಿ ಕಟ್ಟಾಕುವಂಥ ಕೆಲಸ ಆಗಿಬಿಟ್ರೆ ಅಲ್ಲೂ ಕೂಡ ಲಿಂಗಾಯತ ಮತದಾರರ ಒಂದು ಪ್ರಭಾವ ಇದೆ. ಸುತ್ತೂರು ಮಠ ಇರುವಂಥ ಕ್ಷೇತ್ರ ಇದು. ಸುತ್ತೂರು ಮಠ ಇರುವಂಥ ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ಲಿಂಗಾಯತ ಸಮುದಾಯದ ನಾಯಕ, ಅದರಲ್ಲೂ ಯಡಿಯೂರಪ್ಪನವರ ಮಗರಾದಂಥ ವಿಜೇಂದ್ರ ಅವರು ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ಆಸಕ್ತಿ ಮತ್ತು ವಿಶೇಷ ಪ್ರಭಾವವನ್ನು ಹೊಂದಿರುವಂಥ ವಿಜೇಂದ್ರ ಅವರು ಸ್ಪರ್ಧೆಗೆ ಇಳಿದ್ಬಿಟ್ರೆ ಯಾವ ರೀತಿ ಇದು ಪರಿಣಮಿಸುತ್ತೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಇಡೀ ರಾಜ್ಯ ಕಣ್ಣರಳಿಸಿ ನೋಡೋವಂಥ ಅಖಾಡ ಆಗುತ್ತಾ ವರುಣ? ಸಿದ್ದುನ ಮಣಿಸೋದಕ್ಕೆ ವರುಣದಿಂದ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸುವಂಥ ಸುಳಿವು BSY ಅವ್ರು ಕೊಟ್ಟಿದ್ದಾರೆ. ಅವರ ಮಾತಿಗೆ ನಾವು ರೆಡಿ ಅಂತ ಸಿದ್ದರಾಮಯ್ಯನವರು DKಶಿ ಅವರು ಕೌಂಟರ್ ಸವಾಲು ಹಾಕಿರೋವಂಥದ್ದು. ಸವಾಲು ಹಾಕಿರೋದು ಅವರು, ಸೂಚನೆ ಒಂದು ಕ್ಲೂ ಮೂಲಕ ಆ ಸವಾಲಿಗೆ ಕೌಂಟರ್ ಸವಾಲು ಹಾಕಿರೋದು DKಶಿ ಮತ್ತು ಸಿದ್ದರಾಮಯ್ಯನವರು. ಅವ್ರು ಆಡ್ದಂಥ ಮಾತು ಕೇಳೋಣ. ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಗೊತ್ತಿದೆ, ಅವ್ರು ನಿಲ್ತಾ ಇರೋಂತ ನೆಲನೇ ಕುಸಿತಾ ಇದೆ ಅಂತ. ಸೊ ಅಷ್ಟು ಅವ್ರ ಗೆಲುವು ಸಹ ಅಷ್ಟು ಸುಲಭ ಇದೆ ಅಂತ ನನಗೇನು ಅನ್ಸೋದಿಲ್ಲ. ಸರಿಯಾದ ಕ್ಯಾಂಡಿಡೇಟ್ ಆಗ್ತೀವಿ, ಟಫ್ ಫೈಟ್ ಕೊಡ್ತೀವಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅದನ್ನ ತೀರ್ಮಾನ ನಮ್ಮ ನ್ಯಾಷನಲ್ ಲೀಡರ್ಶಿಪ್ ಏನ್ ತೀರ್ಮಾನ ತಗೊಳುತ್ತೆ ಅದ್ರ ಮೇಲೆ ಡಿಪೆಂಡ್. ಅಯ್ಯಪ್ಪ, ಯಾರು ಆಗ್ಲಿ ನಮಗೆ, ಯಾರು ನಮ್ಗೆ ಎದುರಾಳಿ ಮುಖ್ಯ ಅಲ್ಲ. ಯಡಿಯೂರಪ್ಪನವರೇ ಆಗ್ಲಿ ಅವ್ರಿಗೆ ಸ್ವಾಗತ ಮಾಡ್ತೀವಿ. ಅಯ್ಯಪ್ಪ, ಯಾರು ಆಗ್ಲಿ ನಮಗೆ, ಯಾರು ನಮ್ಗೆ ಎದುರಾಳಿ ಮುಖ್ಯ ಅಲ್ಲ. ಯಡಿಯೂರಪ್ಪನವರೇ ಆಗ್ಲಿ ಅವ್ರಿಗೆ ಸ್ವಾಗತ ಮಾಡ್ತೀವಿ. ನನ್ನ ಕಡೆ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೃಷ್ಣ, ಇದು ಮೊದಲನೇ ಬಾರಿ ಅಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಈ ಚರ್ಚೆ ಇನ್ನೂ ತೀವ್ರ ಸ್ವರೂಪವನ್ನು ಪಡೆಯುತ್ತೆ. ಮುಂಚೆನೂ ಇದ್ರ ಬಗ್ಗೆ ಚರ್ಚೆ ಇತ್ತು. ಹಳೆ ಮೈಸೂರು ಭಾಗದಲ್ಲಿ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸ್ಬೇಕು, ಹಳೆ ಮೈಸೂರು ಭಾಗದಲ್ಲಿ ಅವ್ರನ್ನ ಸ್ಪರ್ಧೆಗೆ ಇಳಿಸೋದ್ರಿಂದ ಒಂದಷ್ಟು ಅಕ್ಕಪಕ್ಕ ಕ್ಷೇತ್ರಕ್ಕೂ ಸಕಾರಾತ್ಮಕ ಪ್ರಭಾವ ಬೀರ್ಬೋದು. ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಸ್ಪರ್ಧೆಗೆ ಇಳಿಸಿರುವಂಥ ವರುಣಾ ಕ್ಷೇತ್ರದಲ್ಲೇ ವಿಜೇಂದ್ರ ಅವ್ರು ಸ್ಪರ್ಧೆ ಮಾಡಿದ್ರೆ ಪ್ರಭಾವ ವರ್ಸಸ್ ಪ್ರಭಾವ, ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಅನಿವಾರ್ಯತೆಯಿಂದ ಅಲ್ಲಿ ಹೆಚ್ಚಿನ ಸಮಯ ಕಳೆಯುವಂಥ ಪರಿಸ್ಥಿತಿ ಬರುತ್ತಾ ಅಂತ. ಖಂಡಿತವಾಗ್ಲೂ ನಿಖಿಲ್, ಮುಖ್ಯವಾಗಿ ಈಗಾಗಲೇ ಸಿದ್ದರಾಮಯ್ಯನವರು ರಾಜ್ಯದ ಬಿಜೆಪಿ ನಾಯಕರು ಮತ್ತು ಹೈಕಮಾಂಡ್ ನಾಯಕರಿಗೆ ಟಾರ್ಗೆಟ್ ಆಗಿದ್ದಾರೆ. ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕದಷ್ಟು ಬಿಜೆಪಿಗೆ ಲಾಭ ಆಗಬಹುದು ಅನ್ನೋದು ಲೆಕ್ಕಾಚಾರದಲ್ಲಿರುವಂತದ್ದು. ಅದಕ್ಕೋಸ್ಕರವಾಗಿ ಅವರ ಕ್ಷೇತ್ರದಲ್ಲಿ ಮಣಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, ವರ್ಣದಲ್ಲಿ ಸಿದ್ದರಾಮಯ್ಯ ವಿರುದ್ಧವಾಗಿ ಅಭ್ಯರ್ಥಿ ಯಾರಾಗ್ತಾ ಇರುವಂತದ್ದು, ಅದಕ್ಕೆ BY ವಿಜೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವತಃ ಯಡಿಯೂರಪ್ಪನವರು ಸುಳಿವನ್ನ ಕೊಟ್ಟಿದ್ದಾರೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಸ್ವತಃ ಆ ಒಂದು ಕ್ಷೇತ್ರದ ಬಗ್ಗೆ ಮುತುವರ್ಜನೆ ವಹಿಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಅನ್ನು ಹಾಕಿತ್ತು. ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಸಿದ್ದರಾಮಯ್ಯ ಟಾರ್ಗೆಟ್ ಆಗಿರೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ತಂತ್ರಗಾರಿಕೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಲೆಕ್ಕಾಚಾರ, ಯಾವ ರೀತಿ ನಿರ್ಧಾರವನ್ನ ಮಾಡ್ತಾರೆ ಅದ್ರ ಮೇಲೆ ಸಿದ್ದರಾಮಯ್ಯರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ JDS ನ ನಾಯಕರು ಕೂಡ ಅಲ್ಲಿ ಕಸರತ್ತನ್ನ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಬಿಜೆಪಿಯ ಅಭ್ಯರ್ಥಿ BY ವಿಜೇಂದ್ರ ಅವರು ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯರನ್ನ ಸೋಲಿಸಬಹುದು. ಆ ಮುಖಾಂತರವಾಗಿ ಅಲ್ಲೇ ಕ್ಷೇತ್ರದಲ್ಲಿ ಕಟ್ಟ ಹಾಕಿದ್ರೆ ಸ್ವಲ್ಪ ಸಾಧ್ಯವಾದಷ್ಟು ಡಿಸ್ಟರ್ಬ್ ಮಾಡಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಷ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಸಿದ್ದರಾಮಯ್ಯ ಕೂಡ ಒಂದು ರೀತಿ ಆತಂಕಗೊಳ್ತಾರೆ, ಕ್ಷೇತ್ರದಲ್ಲಿ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಆ ಮುಖಾಂತರವಾಗಿ ಬೇರೆ ಜಿಲ್ಲೆಗಳಿಗೆ ಹೆಚ್ಚು ಹೋಗೋದಕ್ಕೆ ಸಾಧ್ಯವಾಗುದಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವರು ಬಿಟ್ಟರೆ ರಾಜ್ಯದಲ್ಲಿ ನೆಕ್ಸ್ಟ್ ಇರುವಂತವರೇ ಸಿದ್ದರಾಮಯ್ಯವರು ಎಲ್ಲೇ ಬೇರೆ ಕಡೆ ಹೋದ್ರು ಕೂಡ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಮತ್ತೆ ತನ್ನದೇ ಆದಂತಹ ಜನ ಬೆಂಬಲವನ್ನು ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗೆ ಹೋದಂತ ಸಂದರ್ಭದಲ್ಲಿ ತಮ್ಮ ಶಕ್ತಿಯನ್ನು ಸಾಧಿಸೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಕ್ಷೇತ್ರದಲ್ಲಿ ಅವ್ರನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕಟ್ಟಿ ಹಾಕಿದ್ರೆ ಬೇರೆ ಕಡೆ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಕೃಷ್ಣ, ಇಲ್ಲಿ 2 ಕ್ಷೇತ್ರ ವರ್ಸಸ್ 2 ಕ್ಷೇತ್ರ ಆಗೋಗುತ್ತಾ ಅಂತ ಅಂದ್ರೆ ಸಿದ್ದರಾಮಯ್ಯನವರೀಗ ವರುಣ ಕೋಲಾರದಲ್ಲೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಯಡಿಯೂರಪ್ಪನವ್ರು ಹೇಳಿದ್ರು ಶಿಕಾರಿಪುರದಲ್ಲಿ ವಿಜೇಂದ್ರ ಅವರೇ ಅಂತ. ಈಗ ಚರ್ಚೆ ಆಗ್ತಿರೋದು ವರುಣ ಅಂತ. ಹಾಗಾದ್ರೆ ಶಿಕಾರಿಪುರ ವರುಣ ಎರಡೂ ಕಡೆ ಸ್ಪರ್ಧೆ ಮಾಡ್ತಾರೆ ವಿಜೇಂದ್ರ ಅವರು. ಪಕ್ಷದ ಪಡಸಾಲೆನಲ್ಲಿ ಓಡಾಡೋ ಅಂಥವ್ರಲ್ವಾ ನೀವು? ನಿಮಗೇನು ಸಿಗ್ತಿದೆ ಮಾಹಿತಿ?
ನಿಖಿಲ್, ಇದುವರೆಗೂ ಕೂಡ ವಿಜೇಂದ್ರ ಅವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಗ್ಗೆ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಆದ್ರೆ ಚರ್ಚೆ ಅಷ್ಟೇ ಆಗ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರು ಈಗಾಗಲೇ 2 ಕ್ಷೇತ್ರಗಳಿಗೆ ಒಬ್ಬ ಅಭ್ಯರ್ಥಿಯನ್ನ ಸೀಮಿತ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ತೀರ್ಮಾನವನ್ನು ಮಾಡಿಲ್ಲ. ಆದ್ರೆ ಈಗಾಗಲೇ ಮುಖ್ಯವಾಗಿ ಹೈಕಮಾಂಡ್ ನಾಯಕರು ಒಂದು ಆಲೋಚನೆಯನ್ನ ಮಾಡಿದ್ರೆ ಶತಾಯಗತಾಯವಾಗಿ ಸಿದ್ದರಾಮಯ್ಯನ ಸೋಲಿಸಬೇಕು ಅನ್ನುವಂಥದ್ದು. ಒಂದ್ ವೇಳೆ ಏನಾದರೂ ಆ ರೀತಿಯಾದ ಲೆಕ್ಕಾಚಾರಕ್ಕೆ ಬಂತು ಅಂತಂದ್ರೆ BY ವಿಜೇಂದ್ರ ಅವರನ್ನ ಶಿಕಾರಿಪುರ ಜೊತೆಗೆ ವರ್ಣಾದಲ್ಲಿ ಸ್ಪರ್ಧೆ ಮಾಡುವಂತ ಒಂದು ವಿಚಾರವನ್ನು ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಲ್ಲ ಒಂದ್ ಕಡೆ ಕಠಿಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ವರ್ಣ ಜೊತೆಗೆ ಕೋಲಾರದಲ್ಲೂ ಕೂಡ ಸ್ಪರ್ಧೆ ಮಾಡುವಂತ ನಿರ್ಧಾರವನ್ನ ಮಾಡ್ತಾ ಇದ್ರೆ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನ ಮಾಡ್ತಾರೆ ಅನ್ನೋ ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಹೀಗಾಗಿ 2 ರಾಷ್ಟ್ರೀಯ ಹೈಕಮಾಂಡ್ ನಾಯಕರುಗಳು ಯಾವ ರೀತಿಯಾದಂತಹ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದೇ ಸದ್ಯಕ್ಕಂತೂ ನಿಖಿಲ್ ಈಗಾಗಲೇ BY ವಿಜೇಂದ್ರ ಅವರು ಈಗ ತಾನೇ RSS ನಾಯಕರನ್ನ ಮುಖಂಡರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರು RSS ಮುಖಂಡರುಗಳನ್ನ ಸಾಕಷ್ಟು ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು. ಅದಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯ ಸೋಲಿಸುವಂತ ನಿಟ್ಟಿನಲ್ಲೂ ಕೂಡ RSS ನಾಯಕರು ಕೂಡ ಈಗ ಚಕ್ರವ್ಯೂಹವನ್ನ ವರ್ಣಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದೇನೇ ಇದ್ರೂ ಕೂಡ ಈಗ 2 ಕ್ಷೇತ್ರಗಳಂದ್ರೆ BY ವಿಜೇಂದ್ರ ಅವರು 2 ಕ್ಷೇತ್ರ ಶಿಕಾರಿಪುರ ಆಗಿರ್ಬೋದು, ವರ್ಣದಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಒಂದು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೋಲಾರ ಜೊತೆಗೆ ವರ್ಣದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಅಧಿಕೃತವಾಗಿ 2 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಎಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಅದ್ರ ಸದ್ಯಕ್ಕಂತೂ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಡೆಸಲ್ಲಿ ಚರ್ಚೆ ಆಗ್ತಿರುವಂತದ್ದು. ಸಿದ್ದರಾಮಯ್ಯ ವರ್ಸಸ್ BY ವಿಜೇಂದ್ರ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಕೃಷ್ಣ, ಧನ್ಯವಾದ ನಿಮ್ಮ ಸಮಯ ಮತ್ತೆ ಆ ಮಾಹಿತಿಗಾಗಿ. ನೋಡಿ, ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಎಲ್ಲಿಂದ ಶುರು ಮಾಡೋಣ ಅಂದರೆ, ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಅನುಕೂಲ ಅನ್ನೋದು ಒಂದು ಗ್ರಹಿಕೆ, ಈ ರೀತಿಯ ಒಂದು ಅಭಿಪ್ರಾಯ ಇದೆ. ಕೋಲಾರ್ಗೂ ಅವ್ರನ್ನ ಅದಕ್ಕೆ ಅಲ್ವಾ ಕರ್ಕೊಂಡು ಹೋಗ್ತಾ ಇರೋದು. ಕೋಲಾರಕ್ಕೆ ಕರ್ಕೊಂಡು ಹೋದ್ರೆ ಅಲ್ಲಿ ಅತ್ಲಾಗೆ KGF, ಇದಾಗೆ ಶ್ರೀನಿವಾಸಪುರ, ಒಂದು ತಕ್ಕಮಟ್ಟಿಗೆ ಬಾಗೇಪಲ್ಲಿ, ಇಲ್ಲೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಅದೇ ರೀತಿ ವರುಣಾನಲ್ಲಿ ಸಿದ್ದರಾಮಯ್ಯನವ್ರ ಸ್ಪರ್ಧೆಯಿಂದ ಅಕ್ಕಪಕ್ಕದಲ್ಲಿ ಒಂದಷ್ಟು ಪ್ರಭಾವ ಇರ್ಬೋದು, ಅದರಿಂದ ಉಪಯೋಗ. ಅದೇ ರೀತಿ ವಿಜೇಂದ್ರ ಅವರ ಸ್ಪರ್ಧೆಯಿಂದ ಕೂಡ ಆಗಬಹುದು ಅಂತ ಹಿಂದಿನ ಬಾರಿ ನಿಮಗೂ ನೆನಪಿದೆ, ವರುಣಾನಲ್ಲಿ ಕ್ಯಾಂಪೇನ್ಗೆ ಇಳಿದ್ಬಿಟ್ಟಿದ್ರು ವಿಜೇಂದ್ರ ಅವರು. ಆದರೆ ಟಿಕೆಟ್ ಕೊಡಲಿಲ್ಲ ಪಕ್ಷ, ಅದು ಬೇರೆ ಪ್ರಶ್ನೆ. ಅವತ್ತು ಕೂಡ ಇದೇ ಚರ್ಚೆ ಆಗಿದ್ದು. ಅವ್ರು ಸ್ಪರ್ಧೆಗೆ ಇಳಿದ್ರೆ ಅಕ್ಕಪಕ್ಕ ಒಂದು 2-3 ಸೀಟು ಗೆಲ್ಲೋ ಅಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಕಷ್ಟ, ಸವಾಲಿದೆ, ಅದೇ ಸಾಧ್ಯತೆ. ಪ್ಲೀಸ್, ರಾಜಕಾರಣದ ವಿಪರ್ಯಾಸ ಮತ್ತು ಅನಿವಾರ್ಯತೆಗಳು ಹೇಗೆಲ್ಲ ಬದಲಾಗ್ತವೆ ಅನ್ನೋದಕ್ಕೆ ನೀವೇ ಹೇಳಿದಂತೆ ಕಳೆದ ಸಲ ನಿಲ್ತೀನಿ ಅಂದರೆ ಬೇಡ ಅಂತ ಅವರ ತಂದೆಯವ್ರ ಮೂಲಕನೇ ವೇದಿಕೆಯಲ್ಲಿ ಘೋಷಣೆ ಮಾಡಿಸಿ, ಯಾಕಂದರೆ ಮಾಡಿಸಿದ್ದದು ಖಂಡಿತ ಎಲ್ಲರಿಗೂ ಗೊತ್ತಿದೆ, ಮಾಡಿಸಿ ಹೊರಗಡೆ ಇಟ್ಟರು. ಈಗಾಗಲೇ ಶಿಕಾರಿಪುರವನ್ನು ಇದೆಲ್ಲ ಸಾಧ್ಯತೆಗಳನ್ನು ಮತ್ತು ಅವರ ವೈಯಕ್ತಿಕ ಮಟ್ಟದಲ್ಲಿ ಸ್ನೇಹನೋ ಅಥವಾ ಮತ್ಯಾವುದೇ ರೀತಿಯ ಹೊಂದಾಣಿಕೆನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ನಡುವಿನ ಒಂದು ಸಾಮೀಪ್ಯತೆ ಅಥವಾ ಒಂದು ಆಪ್ತತೆ ಎಲ್ಲ ಗೊತ್ತಿದೆ ರಾಜಕಾರಣದಲ್ಲಿ. ಆ ಕಾರಣದಲ್ಲಿ ಇವರು ಇಲ್ಲಿ ವರುಣ ಕೋಲಾರದಲ್ಲಿ ನಿಲ್ಲಲ್ಲ, ಇವರು ನಿಲ್ಲುವ ಕ್ಷೇತ್ರವೇ ಬೇರೆ ಅಂತ ಯಡಿಯೂರಪ್ಪನವರು ಹೇಳಿ, ಅದಕ್ಕೂ ಮುಂಚೆ 6 ತಿಂಗಳು ವರ್ಷಕ್ಕೆ ಮುಂಚೆನೇ ಮಗನನ್ನು ಶಿಕಾರಿಪುರದಲ್ಲಿ, ಅದು ತುಂಬ ಅನ್ಯೂಶುವಲ್ ಆಗಿ, BJPಯ ಸಂಪ್ರದಾಯವೇ ಅಲ್ಲ, ಚುನಾವಣೆ ಬಗ್ಗೆ ಏನು ಕಾವೇರಿದಿರೋಂಥ ಸಂದರ್ಭದಲ್ಲೇ ಅವರ ನಿವೃತ್ತಿಯ ಮಾತಾಡಿ ಮಗನನ್ನ ಪ್ರತಿಷ್ಠಾಪನೆ ಮಾಡಿ ಟಿಕೆಟ್ ಅವರೇ ಘೋಷಣೆ ಮಾಡಿದ್ರು. ಸೊ ಎಲ್ಲದಕ್ಕೂ ಒಂಥರ ತಾಳಮೇಳ ಹೊಂದಾಣಿಕೆ ಇದೆ ರಾಜಕಾರಣದಲ್ಲಿ. ಆದರೆ ಇವತ್ತಿನ ಮಟ್ಟದಲ್ಲಿ ಯಡಿಯೂರಪ್ಪನವರ ಮುಂದೆ ಇಟ್ಟಿರುವಂಥ ಬೇಡಿಕೆ ಅಂದರೆ ವರಿಷ್ಠರಿಗೆ ಬೇಕಿದೆ ಸಿದ್ದರಾಮಯ್ಯ ಅವರ ಸೋಲು. ಯಾಕಂದರೆ ಸಿದ್ದರಾಮಯ್ಯ ಅವರ ಅಸ್ತಿತ್ವ, ಇಲ್ಲಿನ ಕಾಂಗ್ರೆಸ್ನ ಅಸ್ತಿತ್ವ ಮತ್ತು ಇಲ್ಲಿನ ಕಾಂಗ್ರೆಸ್ನ ಮತ ಬ್ಯಾಂಕ್ನ ಅಸ್ತಿತ್ವ ಅನ್ನುವಂಥದ್ದು ಖಂಡಿತ ಅರಿವಿರೋದ್ರಿಂದ ಸಿದ್ದರಾಮಯ್ಯ ಸೋಲು ಪಕ್ಷದೊಳಗಿನವ್ರಿಗಿಂತ ಹೆಚ್ಚಾಗಿ BJPಯವ್ರಿಗೂ ಕೂಡ ಬೇಕಿದೆ, ಪಕ್ಷದೊಳಗೂ ಸಹಜವಾಗಿ ಬೇಕಿದೆ. ಈಗಾಗಲೇ ಅವರು ಹೊಂದಾಣಿಕೆ ಮಾತಾಡಿದ್ದಾರೆ, ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೆ, ಚಾಮುಂಡೇಶ್ವರಲ್ಲಿ ಮಾಡದಂತೆ ಇಲ್ಲೂ ಕೂಡ ಮಾಡ್ತಾರೆ ಅಂತ. ಆದರೆ ಅಂತಹ ನಾಯಕರುಗಳು ಬೇಕು ಅನ್ನುವಂಥದ್ದು ಪಕ್ಷದಲ್ಲಿ ಮತ್ತು ವಿಪಕ್ಷಗಳಲ್ಲೂ ಕೂಡ ಬಾಹ್ಯವಾಗಲ್ದಿದ್ರು ಕೂಡ, ಏನು ಬಹಿರಂಗವಾಗಲ್ದಿದ್ರು ಕೂಡ ಆಂತರಿಕವಾಗಿ ಚರ್ಚೆಗಳಾಗ್ತವೆ ಅಂತದ್ದು ಬಹುತೇಕರು ಗೊತ್ತಿರುವಂಥದ್ದು. ರಾಮುಲು ಅವರ ಒಂದು ಮಾತನ್ನು ಯಾವ ರೀತಿ ವೈರಲ್ ಆಯಿತು ಅನ್ನೋಂಥ ಒಂದು ಭಾಷಣದಲ್ಲಿ ಮಾತನಾಡುವಾಗ ಎಲ್ಲರೂ ಕೂಡ ನೋಡಿದ್ವಿ. ನಾವೆಲ್ಲರೂ ಒಂದೇ, ಅಹಿಂದ ನಾಯಕರೆಲ್ಲ ಅಂಥವ್ರು ಇರಬೇಕು. ಅದೇ ಯಡಿಯೂರಪ್ಪನವರು ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ಕಡೆಯ ಕಲಾಪದಲ್ಲಿ ಪಕ್ಷಾತೀತವಾಗಿ, ಅದು ರಾಜಕೀಯ ಕಾರಣಕ್ಕೋ ಅಥವಾ ಆ ಕ್ಷಣದ ರಾಜಕೀಯ ಅನಿವಾರ್ಯತೆಗೋ ಅಥವಾ ಬೇರೆ ಬೇರೆ ಏನೇ ಲೆಕ್ಕಾಚಾರ ಇರ್ಬೋದು, ಆದರೆ ಯಡಿಯೂರಪ್ಪನವರ ಬಗ್ಗೆ ಹೊಗಳಿದಂಥ ಮಾತು, ನೀವು ಮತ್ತೊಂದು ಸಲ ನಿಲ್ಲಬೇಕು ಅಂತ ಮಾತು ಬಂದಿದ್ದು. ಸೊ ಒಂದು ಸದನ ಅಂತ ಬಂದಾಗ ಇಂಥ ನಾಯಕರುಗಳು ಇರಬೇಕು, ಪಕ್ಷ ವಿಪಕ್ಷ ಎಲ್ಲದರಲ್ಲೂ ಅನ್ನುವಂಥ ಮಾತು ಅವರ ವರಿಷ್ಠರ ಕಟ್ಟಾಜ್ಞೆ, ಸೂಚನೆ ಅದೆಲ್ಲದರ ಹೊರತಾಗಿ ಸ್ಥಳೀಯವಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನು ನಾವು ನೋಡೇ ಇರ್ತೀವಿ. ಆದರೆ ಈ ಸಾಧ್ಯತೆಯ ಪ್ರಭಾವ ಪರಿಣಾಮಗಳನ್ನು ನೋಡೋದಾದರೆ ವಿಜೇಂದ್ರ ಅವ್ರು ನಿಂತರೂ ಕೂಡ ಅಲ್ಲಿ ಪ್ರಭಾವ ಆಗುತ್ತೆ ಅಂತ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ. ಮತ್ತು ಆ ಮೂಲಕ ಹಳೆ ಮೈಸೂರಿಗೆ ಏನು ಇಷ್ಟು ದಿವಸದವರೆಗೆ ಒಂದು ಅಡೆತಡೆ, ಒಂದು ಬ್ಲಾಕ್ ಅಂತ ಏನು ಕರೀತಾ ಇದ್ರು, ಆ ಕ್ರಸ್ಟ್ ಗೇಟ್ನ ಓಪನ್ ಮಾಡದಂತೆ ಕಾಣುತ್ತೆ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ. ಮತ್ತು ವಿಜೇಂದ್ರ ರಾಜಕೀಯವಾಗಿ ತುಂಬ ಚಾಣಾಕ್ಷರು ಅನ್ನುವಂಥದ್ದು ಈಗಾಗಲೇ ಏನು ಬೈ ಎಲೆಕ್ಷನ್ಗಳಲ್ಲಿ ಮತ್ತು ಮಾತುಕತೆ, ಭಾಷಣದ ಆವೇಶ, ಆವೇಗ, ಲೆಕ್ಕಾಚಾರದ ಮಾತುಗಳು, ಸಂದೇಶ ವಿರೋಧಿಗಳಿಗೆ ಕೊಡುವಂಥದ್ದು ಎಲ್ಲರೂ ಕೂಡ ಟೈಮಿಂಗ್ಸ್ ಎಲ್ಲದರಲ್ಲೂ ಕೂಡ ಗೊತ್ತಾಗ್ಬಿಟ್ಟಿದೆ. ಸೊ ಇಲ್ಲಿ ಒಂದು ಸಲ ಬಿಟ್ಟರೆ ಆ ಬಿಟ್ಟಂಥ ಸಂದರ್ಭದಲ್ಲಿ
ಈಗ ಉತ್ತರ ಕರ್ನಾಟಕದಲ್ಲಾದರೆ ಬೇರೆ ಬೇರೆ ಲೆಕ್ಕಾಚಾರಗಳಿದೆ, ಪಂಚಮಸಾಲಿ ಛಿದ್ರ ಆಗಿದೆ ಅಥವಾ ವೋಟ್ ಬ್ಯಾಂಕ್ ಡಿವೈಡ್ ಆಗಿದೆ, ಅಲ್ಲಿ ಇವ್ರನ್ನ ಹೋಗಿ ಕೂರಿಸಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿರೋಧ ಇದೆ ಅಂತ ಹೇಳ್ಬೋದು. ಆದರೆ ಹಳೆ ಮೈಸೂರಲ್ಲಿ ಹಾಗಿಲ್ಲ. ಹಳೆ ಮೈಸೂರಲ್ಲಿ ಒಂದು ನಾಯಕತ್ವದ ಶೂನ್ಯತೆ ಬಿಜೆಪಿಗೆ ಸಹಜವಾಗಿ ಇದೆ, ಯಾರು ಕೂಡ ಇಲ್ಲ. ಸೊ ಆ ಒಂದು ಶೂನ್ಯತೆಯನ್ನ ಅವಕಾಶವನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಚಾಣಕ್ಷತೆ ಅಂತೂ ಖಂಡಿತ ವಿಜಯ. ಅಲ್ಲ, ಇಲ್ಲಿ ಸುತ್ತೂರು ಮಠ ಇರುವಂಥ ಕ್ಷೇತ್ರ, ಲಿಂಗಾಯತರ ಮತದಾನದ ಪ್ರಭಾವ ಏನು ಅಂತಲೂ ಗೊತ್ತಿದೆ. ಒಂದು ಸಣ್ಣದಾಗಿ ಒಂದು ಜಾತಿ ಸಮೀಕರಣ ಮಾಡಿಬಿಟ್ರು ವಿಜೇಂದ್ರ ಅವರು ಈ ಸ್ಪರ್ಧೆನಲ್ಲಿ ಪ್ರಬಲ ಸ್ಪರ್ಧಿಯಾಗಿ ನಿಂತ್ಕೋತಾರೆ. ಹೌದು, ಸುಮ್ಮನೆ ಒಂದು ಹೆಸರು ಯಡಿಯೂರಪ್ಪನವ್ರ ಮಗ ಅಂತಲ್ಲ, ಅಲ್ಲಿ ಆನ್ ಪೇಪರ್ ಇಟ್ ಲುಕ್ಸ್ ಲೈಕ್ ಅ ರಿಯಲ್ ಫೈಟ್ ಪೃಥ್ವಿ. ಹೌದು, ಅಲ್ಲ ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ಕಾಪು ಸಿದ್ಲಿಂಗ ಸ್ವಾಮಿ ಯಡಿಯೂರಪ್ಪ ಅವ್ರ ಮನೆಯಲ್ಲಿದ್ದಂಥವ್ರು 2013ರ ಸಂದರ್ಭದಲ್ಲಿ ಟಫ್ ಫೈಟ್ ಕೊಟ್ಟಿರ್ತಾರೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಬಂದಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಗೆಲುವಿಗೆ ಹಾದಿ ಸುಗಮವಾಯಿತು. ಅಲ್ಲಿವರೆಗೂ ಕೂಡ ಕಾಪು ಸಿದ್ಲಿಂಗ ಸ್ವಾಮಿ ದೊಡ್ಡ ಅದು KJP ಪಕ್ಷದಿಂದ ಅವ್ರು ತೆಗೆದುಕೊಂಡಿದ್ದು ಓಟು 30,000 ಅಂತರದಲ್ಲಿ ಅಷ್ಟೇ ಗೆದ್ದಿದ್ದು ಸಿದ್ದರಾಮಯ್ಯ. ಅಂದ್ರೆ ಅಷ್ಟೇ ಅಂದ್ರೆ ಆ KJP ಪಡ್ಕೊಂಡ್ರಲ್ಲ ಅವರು, ಅಂದ್ರೆ KJP ಅಂತ ಬಿಲ್ಡ್ ಆಗಿದ್ದೆ ಅವಾಗ. ಈಗ ಹೆಂಗೆ ಒಕ್ಕಲಿಗ ಸಮುದಾಯದ ಪಕ್ಷ ಅಂದ್ರೆ JDS ಗುರ್ಸ್ಕೊಳ್ತಾ ಇತ್ತು, ಹಂಗೆ KJP ಗುರ್ಸ್ಕೊಳ್ತಾ ಇತ್ತು. ಇಲ್ಲಿ ಅದೃಷ್ಟದ ಕ್ಷೇತ್ರ ವರ್ಣ, ಅದು ಒಂದು ಸಿದ್ದರಾಮಯ್ಯನವ್ರಿಗೂ ಕೂಡ ಅಷ್ಟೇ, ವಿಜೇಂದ್ರ ಅವ್ರಿಗೂ ಕೂಡ ಅಷ್ಟೇ. ಅವರು ಒಂದು ಪ್ರತಿಪಕ್ಷ ನಾಯಕರಾಗಿದ್ದಂಥವ್ರು, ಅದಾದ್ಮೇಲೆ ಮುಖ್ಯಮಂತ್ರಿಗಳಾದ್ರು ವರ್ಣ ಕ್ಷೇತ್ರದಿಂದ. ಅದೇ ರೀತಿಯಾಗಿ ಎಮರ್ಜ್ ಆಗಿದ್ದು ವಿಜೇಂದ್ರ ಅವರು ನಾಯಕನಾಗಿ ವರ್ಣ ಕ್ಷೇತ್ರದಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೇನೆ. ಅಕಸ್ಮಾತ್ ಅಲ್ಲಿ ಟಿಕೆಟ್ ಕೊಟ್ಟಿದ್ರೆ ಯತೀಂದ್ರ ಅವರ ರೀತಿಯಲ್ಲಿ ಜಸ್ಟ್ ಒಬ್ರು MLA ಆಗಿರ್ತಿದ್ರು. ಅಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೇನೆ ರಾಜ್ಯ ನಾಯಕನಾಗಿ ಹೊರಹೊಮ್ಮಿದ್ದು. ಬಿಕಾಸ್ ಅವಾಗ 2000 ನಿಖಿಲ್, ಈಗ ನೀವು ಇಲ್ಲಿ ಬಂಜಾರ ಪ್ರತಿಭಟನೆ ಪ್ರತಿರೋಧ ನಡೀತಾ ಇದೆ, ಶಿಕಾರಿಪುರದಲ್ಲಿ ಆಲ್ರೆಡಿ ಒಳ ಲೆಕ್ಕಾಚಾರಗಳು ತುಂಬಾ ನಡೀತಾ ಇದೆ. ಈ ಹಂತದಲ್ಲಿ ಒಂದು ಕುರುಬ ಸಮುದಾಯ ಇದೆ, ಯಾಕಂದ್ರೆ ಮುಂದೆ ಭವಿಷ್ಯತ್ತಿನ ಲೆಕ್ಕಾಚಾರ ಆಗ್ತಿರುವಂಥ ಒಬ್ಬ ಯುವ ನಾಯಕ, ಒಂದು ಪ್ರಬಲ ಸಮುದಾಯದ ಏನೋ ಪರಮನಾಯಕ ಅಂತ ಕನ್ಸಿಡರ್ ಮಾಡುವಂಥ ಸಿದ್ದರಾಮಯ್ಯ ಅವರ ವಿರುದ್ಧ ನಿಂತು ಸೋಲಿಗೆ ಪಣ ತೊಟ್ಟಿದ್ದೆ ಆದಲ್ಲಿ ಇವತ್ತಿಗೆ ಸಿದ್ದರಾಮಯ್ಯ ಅವರಿಗೆ ಕಡೆ ಚುನಾವಣೆ. ಆದ್ರೆ ವಿಜೇಂದ್ರ ಅವರ ಭವಿಷ್ಯ ಇನ್ನೂ ದೊಡ್ಡದಿದೆ. ಅಂತ ಒಂದು ರಿಸ್ಕ್ ಅನ್ನ ತಗೊಂತಾರ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಅಲ್ಲ, ಇಲ್ಲಿ ನೋಡಿ, ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ವಿಜೇಂದ್ರ ಅವ್ರಿಗೆ ಗೆಲುವಾಗುತ್ತೋ ಸೋಲಾಗುತ್ತೋ ಗೊತ್ತಿಲ್ಲ. ಇದೇನಾಗುತ್ತೆ, ಯಾರ ವಿರುದ್ಧ ಗೆಲುವಾಯ್ತು ಅಥವಾ ಯಾರ ವಿರುದ್ಧ ಸೋಲಾಯ್ತು ಅನ್ನೋದು ಮ್ಯಾಟರ್ ಆಗುತ್ತೆ. ಆಮೇಲೆ ಸೋತಿದ್ದಲ್ಲ, ಇದು ಪಕ್ಷಕ್ಕೋಸ್ಕರ ಹಿ ಟುಕ್ ಅ ಬುಲೆಟ್ ಫಾರ್ ದ ಪಾರ್ಟಿ ಅನ್ನೋ ತರ. ಆಮೇಲೆ ವರ್ಚಸ್ರಿ ನೀವೆಲ್ಲ ಅಷ್ಟು ಧೈರ್ಯವಾಗಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇರೋದು ಮತ್ತಾರು ಇಲ್ಲ ಆಕ್ಚುಲಿ ವಿಜೇಂದ್ರ ಬಿಟ್ರೆ. ಸೋಮಣ್ಣ ಅವ್ರು ಹೇಳ್ತಾ ಇದ್ರೆ, ನಾನು ಆ ಭಾಗದಲ್ಲಿ ನಾನು ಓಡಾಡ್ತಾ ಇದ್ದೀನಿ, ಚಾಮರಾಜನಗರ ಮೈಸೂರು ಭಾಗದಲ್ಲಿ, ಆದ್ರೆ ನಿಂತ್ಕೊಳ್ತೀನಿ ಅಂತ ಮೊನ್ನೆ ಕೇಳ್ದಾಗ ಸೋಮಣ್ಣ ಅವ್ರು ಯಾಕ್ರಿ ಅಂತ ಲೀಡರ್ ಮುಂದೆ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ವಿಜೇಂದ್ರ ನಾನು ನಿಂತ್ಕೊಳ್ತೀನಿ, ಪಕ್ಷ ಅವಕಾಶ ಮಾಡಿಕೊಟ್ರೆ ಅಲ್ಲ, ವರ್ಚಸ್ ವೃದ್ಧಿಯಲ್ಲಿ ಇದು ವಿಜೇಂದ್ರ ಅವ್ರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ಬೋದು. ಗೆಲುವಿನ ಸಾಧ್ಯತೆ ಅನ್ನೋತಾ ನೋಡೋದಾದ್ರೆ ಇವರು ಸ್ಪರ್ಧಿ ಆದ್ರೆ ವರುಣದಲ್ಲಿ ಆ ಸಾಧ್ಯತೆ ಕೂಡ ಒಂದು ತಕ್ಕ ಪ್ರಮಾಣದಲ್ಲಿ ಇಂಪ್ರೂವ್ ಆಗುವಂತ ಸಾಧ್ಯತೆ. ಲೋಕಸಭೆಯಲ್ಲಿ ಮಂಡ್ಯ ಹೇಗೆ ಇಡೀ ಏನೋ ರಾಜ್ಯದ ಒಂದು ಗಮನ ಸೆಳೆದಿತ್ತು, ಅಂತದ್ದೇ ಒಂದು ಹೈ ಪ್ರೊಫೈಲ್ ಕ್ಷೇತ್ರ ಆಗೋದ್ರಲ್ಲಿ ಇದು ಯಾವುದೇ ಡೌಟ್ ಇಲ್ಲ. ಇನ್ನೊಂದು ಹೈ ಪ್ರೊಫೈಲ್ ಕ್ಷೇತ್ರದ ಬಗ್ಗೆ ಮಾತಾಡೋಣ.